ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರಮೇಶ್ ವರ್ಮನ್ ಅವ್ರಿಗೆ ಇಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೆ, ನಾನು ಇವತ್ತೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಬರೀ 41 ರೂಪಾಯಿಯಲ್ಲಿ ನಾವು ಎಷ್ಟೆಲ್ಲ ಪ್ರಮಾಣ ಪತ್ರಗಳನ್ನ ಸರ್ಕಾರದಿಂದ ನಾವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇದರಿಂದ ಒಂದು ಉತ್ತಮವಾದಂತಹ ಮಾಹಿತಿ ಸಿಗುತ್ತೆ. ಮೊದಲೆಲ್ಲ ಏನಾಗ್ತಿತ್ತು, ನಮಗೆ ಅವಶ್ಯಕವಾದಂತಹ ಏನು ಇವು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಏನೇ ಪಡೆದುಕೊಳ್ಳಕ್ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರೆ, ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂತಹ ಕಚೇರಿಗಳಿಗೆ ಭೇಟಿ ನೀಡಿ ಅಪ್ಲಿಕೇಶನ್ ಅನ್ನ ನೀಡಿ ನಾವು ಪ್ರಮಾಣ ಪತ್ರ ಪಡ್ಕೋಬೇಕಾಗಿತ್ತು. ಸೊ ಈಗ ಏನಂತಂದ್ರೆ, ಇದು ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ಹಳ್ಳಿಯಿಂದ ಬಂದು ತಾಲೂಕಾ ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತಹ ಕಚೇರಿಗಳಿಗೆ ಭೇಟಿ ಮಾಡಿ ಏನಾಗ್ತಿತ್ತು ಅಂದ್ರೆ, ಅವರು ಅಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸ್ವಲ್ಪ ಟೈಮ್ ತಗೋತಿತ್ತು. ಅಂದ್ರೆ ಅವ್ರು ಖುದ್ದಾಗಿ ಭೇಟಿ ನೀಡಬೇಕಾಗಿರೋದ್ರಿಂದ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಏನು ಮಾಡಬೇಕಾಗಿತ್ತು, ಅಲ್ಲಿ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೋಗಿ ಅಪ್ಲಿಕೇಶನ್ ನೀಡಿ ಪ್ರಮಾಣ ಪತ್ರ ಪಡ್ಕೋಬೇಕಾಗಿತ್ತು. ಬಟ್ ಈಗ ಅಂತಹ ಒಂದು ಸಮಸ್ಯೆಯನ್ನ ಸರಳೀಕರಣಗೊಳಿಸಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಹಲವಾರು ವೆಬ್ಸೈಟ್ಗಳನ್ನ ಅಭಿವೃದ್ಧಿಪಡಿಸಿದೆ. ನಾವು ಮನೆಯಲ್ಲೇ ಕುಳಿತುಕೊಂಡು ಏನ್ ಮಾಡಬಹುದು ಅಂತಂದ್ರೆ, ಅಪ್ಲಿಕೇಶನ್ ಅನ್ನ ಹಾಕಿ ಮನೆಯಲ್ಲಿ ನಾವು ಪ್ರಮಾಣ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅಂತಹ ಒಂದು ಏನು ವೆಬ್ಸೈಟ್ಗಳಲ್ಲಿ ಈ ನಾಡ ಕಚೇರಿ ಎಂಬುದೊಂದು ವೆಬ್ಸೈಟ್. ಸೊ ಇದರಲ್ಲಿ ಎಷ್ಟೆಲ್ಲಾ ಸರ್ಟಿಫಿಕೇಟ್ಗಳಿದೆ ಅಂತಂದ್ರೆ, ನಾನು ನಿಮಗೆ ಈಗ ಮುಂದೆ ತೋರಿಸ್ತೀನಿ. ನಿಮ್ಗೆ ನಂಬಕ್ಕೂ ಆಗಂಗಿಲ್ಲ, ಇಂತಹ ಸರ್ಟಿಫಿಕೇಟ್ಗಳು ಬರೀ 41 ರೂಪಾಯಿಲಿ ಸಿಗ್ತಾವ ಅಂತೇಳಿ ನಿಮ್ಗೆ ಅಚ್ಚರಿ ಆಗತ್ತೆ. ಸೊ ನಾವು ಎಲ್ಲೆಲ್ಲೋ ಅಲ್ಲಿ ಖುದ್ದಾಗಿ ಭೇಟಿ ನೀಡಿ ಹೋದ್ರೆ ಒಂದು ಮಿನಿಮಮ್ ಅಂದ್ರೂ ಒಂದು 400 ರೂಪಾಯಿ ಅಂತೂ ಖರ್ಚಾಗತ್ತೆ ಒಂದ್ ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ. ಸೊ ಅಂತಹ ಒಂದು ಅವಶ್ಯಕತೆ ಇಲ್ಲ. ನೀವು ಏನ್ ಮಾಡ್ಬೋದು ಅಂದ್ರೆ, ಎಲ್ಲಾ ನಿಮ್ಗೆ ಯಾವ ಸರ್ಟಿಫಿಕೇಟ್ ಬೇಕೋ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳನ್ನ ನಿಮ್ಮ ಹತ್ರ ಇಟ್ಕೊಂಡು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿ ಆನ್ಲೈನ್ ಮುಖಾಂತರ ನಿಮ್ಗೆ ಏನಾಗತ್ತಂದ್ರೆ, ನಿಮ್ ಜಿಮೇಲ್ಗೆ ನಿಮ್ ಸರ್ಟಿಫಿಕೇಟ್ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಸೊ ಇಷ್ಟು ಈಸಿಯಾಗಿ ನಾವು ಈಗ ಒಂದು ಪ್ರಮಾಣ ಪತ್ರವನ್ನು ಪಡ್ಕೋಬಹುದು. ಅದು ಹೇಗೆ, ಅದು ಯಾವ ರೀತಿಯಾಗಿ ಅಂತ ನಾವು ಈಗ ನೋಡೋಣ. ಈಗ ಮೊದಲನೇದಾಗಿ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ, ಒಂದು ವೆಬ್ ಬ್ರೌಸರ್ಗೆ ಹೋಗಿ ಅಲ್ಲಿ ನೀವು ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಿದ್ರೆ, ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ನಾಡ ಕಚೇರಿ ಅಂತ ಹೇಳಿ. ಈ ನಾಡ ಕಚೇರಿ ಅಂತೇಳಿ ನೀವು ಟೈಪ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೀವು ನೋಡ್ತಿರಬಹುದು, ಈ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಆನ್ಲೈನ್ ಈ ರೀತಿ ಎಲ್ಲ ಈ ವೆಬ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಆನ್ಲೈನ್ ಅಂತ ಇದೆ, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಏನ್ ಕೇಳತ್ತಂದ್ರೆ, ನಿಮ್ದು ಒಂದು ಮೊಬೈಲ್ ನಂಬರ್ ಕೇಳತ್ತೆ. ಸೊ ನಿಮ್ದು ಪರ್ಸನಲ್ ಮೊಬೈಲ್ ನಂಬರ್ ಅನ್ನ ಕೊಡಬೇಕು. ಅಂದ್ರೆ ಈ ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಾ, ಅಪ್ಲಿಕೇಶನ್ ನೀವು ಏನ್ ಪ್ರಮಾಣ ಪತ್ರ ಡೌನ್ಲೋಡ್ ಆಗುವವರೆಗೂ ಇದೇ ಮೊಬೈಲ್ ನಂಬರ್ ಯೂಸ್ ಮಾಡ್ಬೇಕಾಗಿರುತ್ತೆ. ಸೊ ಮೊದಲೇ ನೀವು ಏನ್ ಮಾಡ್ಬೇಕಂತಂದ್ರೆ, ಮೊಬೈಲ್ ನಂಬರ್ ಯಾವ್ದನ್ನ ಕೊಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕು. ಸೊ ನಾ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ನನ್ನ ಮೊಬೈಲ್ ನಂಬರ್ ಅನ್ನ ಹಾಕಿ ಏನ್ ಮಾಡ್ತೀನಿ, ಇದಕ್ಕೊಂದು OTP ಕಳಿಸ್ತಾರೆ ಅವರು. ಇಲ್ಲಿ ಈ ರೀತಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಗೆಟ್ OTP ಅಂತ ಕೊಟ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಆದ ನಂತರ ಲಾಗಿನ್ ಅಂತ ಕೊಡಬೇಕು. ಪ್ರತಿ ಸಲ ಲಾಗಿನ್ ಆಗುವಾಗ ಕೂಡ ನೀವು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅವರು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ. ಸೊ ನಿಮ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಏನೇನ್ ಮಾಡ್ಬೇಕು ಅಂತೇಳಿ. ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಇನ್ನೊಂದು ವೆಬ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ಕನ್ನಡದಲ್ಲಿ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತೆ, ಅಂದ್ರೆ ಇದು ಕನ್ನಡದ ಇದನ್ನ ಏನು ವೆಬ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಏನೇನಪ್ಪಾ ಅಂತಂದ್ರೆ, ಇಲ್ಲಿ ಆನ್ಲೈನ್ ಅಲ್ಲಿ ಏನೇನಂತಂದ್ರೆ, ಅರ್ಜಿ ಸಲ್ಲಿಸಲು ಸ್ವಲ್ಪ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಅಗತ್ಯವಿರುವ ಸೇವೆ ಪ್ರಮಾಣ ಪತ್ರವನ್ನು ಆಯ್ಕೆ ಮಾಡಿ. ಅಂದ್ರೆ ನಮ್ಗೆ ಯಾವ ಸರ್ಟಿಫಿಕೇಟ್ ಬೇಕೋ ಅದನ್ನ ನಾವು ಫಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಯಾರ್ದು ಅಪ್ಲಿಕೇಶನ್ ಹಾಕ್ತಿದೀವೋ ಅವರ ಎಲ್ಲಾ ವಿವರಗಳನ್ನ ನಾವು ಸಬ್ಮಿಟ್ ಮಾಡಬೇಕು. ವಿನಂತಿಸಿದ ಪ್ರಮಾಣ ಪತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ತೋರಿಸಲಾಗುತ್ತದೆ. ಆನ್ಲೈನ್ ನಲ್ಲಿ ಪಾವತಿಸಿ ಮುದ್ರಿಸಿ. ಅಂದ್ರೆ ನಾವು ನಿಮಗೆ ಇಲ್ಲಿ ಸ್ವಲ್ಪ ಏನಿದೆ ಅಂತಂದ್ರೆ, ಯಾವ್ಯಾವ ಸರ್ಟಿಫಿಕೇಟ್ ಗಳನ್ನ ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ನಾವು ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡಬಹುದು ನೀವು, ಕೃಷಿ ಸೇವೆಗಳಿಗೆ ಸಂಬಂಧಿಸಿದಂತೆ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ,
ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ, ಗೇಣಿರಹಿತ ದೃಢೀಕರಣ ಪ್ರಮಾಣ ಪತ್ರ, ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ, ವ್ಯವಸಾಯಗಾರರ ದೃಢೀಕರಣ ಪತ್ರ, ಬೊನಫೈಡ್ ಪ್ರಮಾಣ ಪತ್ರ, ಭೂ ಹಿಡುವಳಿ ಪ್ರಮಾಣ ಪತ್ರ, ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ, ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ. ಸೊ ನೀವು ನೋಡಬಹುದು ಅಂದ್ರೆ ಎಷ್ಟು 1 2 3 4 5 6 7 8 9 ಕೃಷಿ ಸೇವೆಗಳಿಗೆ ಸಂಬಂಧಿಸಿದಂತೆ ಈ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ನೀವು 9 ಸರ್ಟಿಫಿಕೇಟ್ ಗಳನ್ನ ಬರೀ 41 ರೂಪಾಯಿ ಫೀಸ್ ನಲ್ಲಿ ನೀವು ಪಡ್ಕೋಬಹುದು. ಅದಾದ ನಂತರ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಜಾತಿ ಪ್ರಮಾಣ ಪತ್ರ, ಆದಾಯ ಮತ್ತು ಆಸ್ತಿ ಪ್ರಮಾಣ ಪತ್ರ ಅಂದ್ರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಸರ್ಟಿಫಿಕೇಟ್ ಬರುತ್ತಲ್ಲ ಅದು ಕೂಡ ನಾವು ಈಸಿಯಾಗಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಪಡ್ಕೋಬಹುದು. ಇಲ್ಲಿ ಮತ್ತೆ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ, ಹಿಂದುಳಿದ ವರ್ಗ ಪ್ರಪತ್ರ, ಜಾತಿ ಪ್ರಮಾಣ ಪತ್ರ ಆರ್ಯ ವೈಶ್ಯ ಸಮಾಜದವರಿಗೆ, SC ST ವಲಸಿಗ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ. ಸೊ ಜಾತಿ ಪ್ರಮಾಣ ಪತ್ರದಲ್ಲಿ ಇಷ್ಟು ಎಲ್ಲ ಇದಾವೆ ಅಂದ್ರೆ 1 2 3 4 5 6 ಇಲ್ಲಿ ಎಷ್ಟು 6 ಪ್ರಮಾಣ ಪತ್ರಗಳನ್ನು ನಾವು ಪಡ್ಕೋಬಹುದು. ಸೊ ಅದಾದ ನಂತರ ಸಾಮಾನ್ಯ ಪ್ರಮಾಣ ಪತ್ರಗಳು ಯಾವಪ್ಪ ಅಂತಂದ್ರೆ ಸರ್ಕಾರಿ ನೌಕರಿ ಇಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರ, ಮರು ಮದುವೆಯಾಗದ ಪ್ರಮಾಣ ಪತ್ರ, ಜನಸಂಖ್ಯಾ ಪ್ರಮಾಣ ಪತ್ರ, ಮೃತರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ, ನಿರುದ್ಯೋಗಿ ದೃಢೀಕರಣ ಪತ್ರ, ವಿಧವೆ ಪ್ರಮಾಣ ಪತ್ರ, ಜೀವಂತ ದೃಢೀಕರಣ ಪತ್ರ, ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರ. ಸೊ ಸಾಮಾನ್ಯ ಪ್ರಮಾಣ ಪತ್ರಗಳಲ್ಲಿ 1 2 3 4 5 6 7 8 ಪ್ರಮಾಣ ಪತ್ರಗಳನ್ನು ನೀವು ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತ ಪ್ರಮಾಣ ಪತ್ರಗಳಲ್ಲಿ ಹೈದರಾಬಾದ್ ಕರ್ನಾಟಕ ಅರ್ಹತಾ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ ಅರ್ಹತಾ ಪ್ರಮಾಣ ಪತ್ರ. ಸೊ ಇಷ್ಟು 2 ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. ಆದಾಯ ಪ್ರಮಾಣ ಪತ್ರಗಳಲ್ಲಿ ಆದಾಯ ಪ್ರಮಾಣ ಪತ್ರ, ಆದಾಯ ದೃಢೀಕರಣ ಪತ್ರ ಅಂದ್ರೆ ಅನುಕಂಪದ ಆಧಾರದ ನೇಮಕಾತಿಗೆ ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಸರ್ಕಾರಿ ನೌಕರಿಯಲ್ಲಿದ್ದಾಗ ಅವರು ಅಕಾಲಿಕವಾಗಿ ಮರಣ ಹೊಂದಿದಾಗ ನಾವು ಅವರ ಅಂದ್ರೆ ನಾವು ಕಾಂಪನ್ಸೇಷನ್ ಬೇಸ್ಡ್ ನೌಕರಿಯನ್ನು ಏನಾದರೂ ತಗೋತಿದೀವಿ ಅಂದಾಗ ಈ ಸರ್ಟಿಫಿಕೇಟ್ ಬೇಕಾಗೈತಿ. ಸೊ ಅಲ್ಲಿ ನಾವೇನೇ ಈ ಸರ್ಟಿಫಿಕೇಟ್ ಬೇಕಾದಾಗ ಇಲ್ಲಿ ನಾವು ಏನಂತಂದ್ರೆ ಇದನ್ನ ನಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಸೊ ಇನ್ನು ನೆಕ್ಸ್ಟ್ ಯಾವ್ದಂತಂದ್ರೆ ಮೇಲು ಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಣ ಪತ್ರ. ಅಂದ್ರೆ ಈಗ ಏನಾಗತ್ತಂದ್ರೆ ಕ್ರಿಮಿ ಲೇಯರ್ ನಾನ್ ಕ್ರಿಮಿ ಲೇಯರ್ ಅಂತ ಬರುತ್ತೆ. ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅದು ನಾನ್ ಕ್ರಿಮಿ ಲೇಯರ್ ಅಂತಂದ್ರೆ ಇನ್ಕಮ್ 8 ಲಕ್ಷ ಅಂತ ಅಂದ್ರೆ ಅದನ್ನ ಲಿಮಿಟ್ ಎಷ್ಟಿದೆ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇನ್ಕಮ್ ಕಡಿಮೆ ಇತ್ತಂದ್ರೆ ಅದು ನಾನ್ ಕ್ರಿಮಿ ಲೇಯರ್, ಇನ್ಕಮ್ ಜಾಸ್ತಿ ಇತ್ತಂದ್ರೆ ಕ್ರಿಮಿ ಲೇಯರ್. ಸೊ ಕ್ರಿಮಿ ಲೇಯರ್ ಒಳಗೆ ಬಂದ್ರೆ ಅದು ನಮ್ಮ ಸ್ವಲ್ಪ ನಾವು ಏನೋ ರಿಸರ್ವೇಶನ್ ಏನೋ ಕೋಟಾಗಳು ಸಿಗತ್ತೆ. ಸೊ ಅದಾದ ನಂತರ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಇವು 2 ಸರ್ಟಿಫಿಕೇಟ್ ಗಳನ್ನ ಪಡ್ಕೋಬಹುದು. ಇನ್ನ ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಎಲ್ಲರಿಗೂ ಬಹಳ ಅವಶ್ಯಕವಾದಂತಹ ಏನು ಅಂತಂದ್ರೆ ಸರ್ಟಿಫಿಕೇಟ್ಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ ನೋಡಬಹುದು. ಆಸಿಡ್ ದಾಳಿಗೊಳಗಾದ ಮಹಿಳೆಯ ವೇತನ, ಇವು ಏನಂತಂದ್ರೆ ಮಂತ್ಲಿ ಪೆನ್ಷನ್ ಸ್ಕೀಮ್ಗಳು ಏನ್ ಬರ್ತಾವಲ್ಲ ಅಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಸ್ಕೀಮ್ಗಳಲ್ಲಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಾವು ಏನೋ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. ಇಲ್ಲಿ ರೈತರ ವಿಧವಾ ವೇತನ, ಎಂಡೋಸಲ್ಫಾನ್ ಫಲಾನುಭವಿಗಳಿಗೆ ಮಾಸಿಕ ಮಿತ ವೇತನ ಸಹಾಯಧನ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಅಂದ್ರೆ ನಮ್ಗೆ ಈಗ ಸೀನಿಯರ್ ಸಿಟಿಜನ್ಸ್ಗೆ ವೃದ್ಧಾಪ್ಯ ವೇತನ ಏನ್ ಕೊಡ್ತಾರಲ್ಲ ಅದನ್ನು ಕೂಡ ನಾವು ಏನ್ ಮಾಡಬಹುದು ಅಂತಂದ್ರೆ ಆನ್ಲೈನ್ ದಾಗ ಅಪ್ಲಿಕೇಶನ್ ಹಾಕಿ ಮನೆಯಿಂದಲೇ ನಾವು ಸರ್ಟಿಫಿಕೇಟ್ ಅನ್ನ ತಗೋಬಹುದು. ಅದಾದ ನಂತರ ಇಲ್ಲಿ ಮೈತ್ರಿ ಪ್ರಮಾಣ ಪತ್ರ, ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ, ಅಂಗವಿಕಲ ಪೋಷಣಾ ವೇತನ ಅಂದ್ರೆ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಗಳಿಗೆ ಏನು ಇದನ್ನು ಮಾಸಿಕ ವೇತನವನ್ನು ಏನು ಕೊಡ್ತಾರೆ ಸರ್ಕಾರದಿಂದ ಇದು ಸಹಾಯಧನ ಅಥವಾ ಏನು ಪ್ರೋತ್ಸಾಹಧನವನ್ನು ಕೊಡ್ತಾರೆ ಆ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಇಲ್ಲಿ ಪಡ್ಕೋಬಹುದು. ಸಂಧ್ಯಾ ಸುರಕ್ಷಾ ಯೋಜನೆ, ನಿರ್ಗತಿಕ ವಿಧವಾ ವೇತನ. ಸೊ ಇಂಪಾರ್ಟೆಂಟ್ ಆದಂತಹ ಎಷ್ಟೋ ಏನಂತಂದ್ರೆ ಇಲ್ಲಿ ಸರ್ಟಿಫಿಕೇಟ್ ಗಳಿದಾವೆ. ಜನರು ಈ ಸರ್ಟಿಫಿಕೇಟ್ ಗಳ ಉಪಯೋಗಗಳನ್ನ ತಿಳ್ಕೋಬೇಕು. ಯಾಕಂತಂದ್ರೆ ನಾವು ಅಲ್ಲಿ ಸರ್ಕಾರಿ ಆಫೀಸ್ಗಳಿಗೆ ಹೋಗಿ ಖುದ್ದಾಗಿ ಭೇಟಿ ನೀಡಿ ನಾವು ಅಲ್ಲಿ ಪ್ರಮಾಣ ಪತ್ರವನ್ನು ಪಡಿಬೇಕಂದ್ರೆ ಸುಮ್ಮನೆ ಅನ್ನೆಸೆಸರಿಯಾಗಿ ನಾವು ದುಡ್ಡು ಖರ್ಚು ಮಾಡುವ ಬದಲು ಮನೆಯಲ್ಲೇ ಕುಳಿತುಕೊಂಡು ಏನು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಆ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರಲ್ಲ ಆ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು ರೆಡಿ ಇಟ್ಕೊಂಡು ಅದನ್ನ PDF ಫೈಲ್ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದಾಗ ಅದು ಏನಾಗತ್ತಂದ್ರೆ ಸ್ಟೆಪ್ ವೈಸ್ ಒಬ್ಬೊಬ್ಬರಿಂದ ಈಗ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಾ ಈಗ ಒಬ್ಬ ಇನ್ಕಮ್ ಕಾಸ್ಟ್ ಗಾಗಿ ನಾನು ಅಪ್ಲಿಕೇಶನ್ ಹಾಕಿನಿ ಅಂತ ಇಟ್ಕೊಳ್ರಿ. ಅದೇನಾಗತ್ತಂದ್ರೆ ಅದು ಸಂಬಂಧಪಟ್ಟಂತಹ ಯಾರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದಾರೋ ಅವ್ರಿಗೆ ಲಾಗಿನ್ ಹೋಗುತ್ತೆ. ಅದಾದ ನಂತರ ಅವರು ಪರಿಶೀಲನೆ ಮಾಡಿದ ನಂತರ ಓಕೆ ಅಂತ ಅವ್ರಿಗೆ ಭಾವಿಸಿದ್ರೆ
ಅವ್ರು ಏನ್ ಮಾಡ್ತಾರೆ, ಕರೆಕ್ಟ್ ಇತ್ತಂದ್ರ ನೆಕ್ಸ್ಟ್ ಫಾರ್ವರ್ಡ್ ಮಾಡ್ತಾರ, ಇಲ್ಲ ಅಂತಂದ್ರೆ ವಾಪಸ್ ಅದನ್ನ ನಮ್ಮ ಲಾಗಿನ್ ಕಳಿಸ್ತಾರ. ಅದೇನಾದ್ರು ತಪ್ಪಿತ್ತಂದ್ರೆ ನಾವು ಅದನ್ನ ಸರಿಪಡಿಸಿ ಮತ್ತೆ ನಾವು ಅವ್ರು ಲಾಗಿನ್ ಕಳಿಸೋದು. ಅದೇ ರೀತಿಯಾಗಿ ವಿಲೇಜ್ ಅಕೌಂಟದಿಂದ ಅವರು ರೆವೆನ್ಯೂ ಇನ್ಸ್ಪೆಕ್ಟರ್ ಹೋಗುತ್ತೆ. ರೆವೆನ್ಯೂ ಇನ್ಸ್ಪೆಕ್ಟರ್ ಇಂದ ಸಂಬಂಧಪಟ್ಟಂತಹ ತಾಲೂಕಾ ಕಚೇರಿಗೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಫೈನಲ್ ಆಗಿ ಏನು ತಾಲೂಕಾ ಅಧಿಕಾರಿಗಳು ಯಾರು ಆ ಸರ್ಟಿಫಿಕೇಟ್ಗೆ ಡಿಜಿಟಲಿ ಸೈನ್ ಮಾಡಕ್ ಅರ್ಹರಿರ್ತಾರೋ ಅಂತವ್ರು ಒಂದು ಈ ಸೈನ್ ಆಗಿ ನಮಗೆ ವಾಪಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿ ಬರುತ್ತೆ. ಸೊ ಇಷ್ಟೆಲ್ಲಾ ಸರ್ಟಿಫಿಕೇಟ್ಗಳಿಗೂ ಬರೀ 41 ರೂಪಾಯಿ ಶುಲ್ಕವನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಇಲ್ಲಿ ಸುಳ್ಳು ಹೇಳ್ತಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಜಾತಿ ಪ್ರಮಾಣ ಪತ್ರ, ಈಗ ನನಗೆ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರತಿಯೊಂದಕ್ಕೆ ಏನ್ ಅಂದರೆ ಒಂದೊಂದು ಸೇವಾ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ. ಇಲ್ಲಿ ನೋಡಬಹುದು ನೀವು ಫಸ್ಟ್ ಆಫ್ ಆಲ್ ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು. ಅಂದು ಒಂದೊಂದು ಪ್ರಮಾಣ ಪತ್ರಕ್ಕೂ ಇಂತಿಷ್ಟು ದಿನದಾಗ ನೀವು ಒಂದ್ ವೇಳೆ ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ 21 ದಿನದಲ್ಲಿ ನಿಮಗೆ ಈ ಏನು ಆದಾಯ ಜಾತಿ ಪ್ರಮಾಣ ಪತ್ರ ನಿಮಗೆ ಸಿಗತ್ತೆ. ಸೊ ಸೇವಾ ಶುಲ್ಕ ಎಷ್ಟಂದ್ರೆ ಬರೀ 40 ರೂಪಾಯಿ. ಇಲ್ಲಿ ನೋಡಬಹುದು ನೀವು, ಬರೀ 40 ರೂಪಾಯಿ ಸೇವಾ ಶುಲ್ಕದಲ್ಲಿ ನೀವು ಇಂತಹ ಒಂದು ಜಾತಿ ಪ್ರಮಾಣ ಪತ್ರವನ್ನು ತಗೋಬಹುದು. ನೋಡ್ರಿ, ನಾವು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಎಷ್ಟಾಗತ್ತ, ಮಿನಿಮಮ್ ಅಂದ್ರೂ 4ರಿಂದ ಮಿನಿಮಮ್ ಅಂದ್ರೂ ಒಂದ್ 200ರಿಂದ 300 ರೂಪಾಯಿ ಅಂತೂ ಖರ್ಚಾಗಿ ಆಗತ್ತ. ಸೊ ಅದೆಲ್ಲ ನೆಸೆಸಿಟಿ ಇಲ್ಲ. ಮನೆಯಲ್ಲೇ ಕುಳಿತು ಬರೀ 41 ರೂಪಾಯಿ ಇದೆ. ಅದು ಏನಂತಂದ್ರೆ ಸ್ಪೀಡ್ ಪೋಸ್ಟ್ ಚಾರ್ಜ್ ಇದು. ಈ ಸ್ಪೀಡ್ ಪೋಸ್ಟ್ ಚಾರ್ಜ್ ಸಂಬಂಧ ಏನ್ ಮಾಡಿದಾರೆ ಅಂತಂದ್ರೆ 41 ರೂಪಾಯಿ ಫೀಸ್ ಅನ್ನ ಇಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನೀವು ನೋಡ್ಕೋಬಹುದು. ಇದಾದ ನಂತರ ಇಲ್ಲಿ ಏನೇನು ಇರಬೇಕು, ಈ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳಕ್ಕೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಸಂಬಂಧಪಟ್ಟ ಪ್ರತಿಯೊಂದು ಸರ್ಟಿಫಿಕೇಟ್ಗೆ ಏನೇನು ದಾಖಲೆ ಇರಬೇಕು ಅನ್ನೋದನ್ನ ಅವರೆಲ್ಲ ಇಲ್ಲಿ ಅಡ್ವಾನ್ಸ್ ಆಗಿ ಕೇಳಿರ್ತಾರೆ. ಅದನ್ನ ಒಂದ್ಸಲ ನೀವು ಲಾಗಿನ್ ಆಗಿ ನೋಡ್ಕೊಂಡು ಯಾವ ಸರ್ಟಿಫಿಕೇಟ್ ಬೇಕು ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು PDF ನಲ್ಲಿ ಇಟ್ಕೋಬೇಕು. ಈಗ ಎಕ್ಸಾಂಪಲ್ ಏನು SSLC ಮಾರ್ಕ್ ಕಾರ್ಡ್ ಆಗ್ಲಿ, ಬರ್ತ್ ಸರ್ಟಿಫಿಕೇಟ್ ಆಗ್ಲಿ, ನಮ್ದು ಆಧಾರ್ ಕಾರ್ಡ್ ಆಗ್ಲಿ, ಈಗ ಏನೇನು ನಮ್ದು ಇದನ್ನ ಅಡ್ರೆಸ್ ಪ್ರೂಫ್, ಏಜ್ ಪ್ರೂಫಿಗೆ ಏನೇನು ಬೇಕಾಗಿರುತ್ತೋ ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಸರಿಯಾಗಿ ಗಮನಿಸಿ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಇಲ್ಲಿ ಹೇಳಿದರೆ ದಾಖಲೆಗಳು ಕಡ್ಡಾಯ ಅಂತ ಹೇಳಿದ್ದಾರೆ. ಮತ್ತೆ ಅಪ್ಲೋಡ್ ಮಾಡಬೇಕಾದ ಎಲ್ಲಾ ಪೋಷಕ ದಾಖಲೆಗಳು ಮಾನ್ಯ PDF ಫೈಲ್ ಆಗಿರ್ಬೇಕು. ಅಂದ್ರೆ ಇವೆಲ್ಲಾ ಫೈಲ್ಗಳು ಯಾವ ಫೈಲ್ ಆಗಿರ್ಬೇಕಂದ್ರೆ PDF ಫೈಲೇ ಇರಬೇಕು. ಅಂದ್ರೆ 200 KB ಗಿಂತ ಕಡಿಮೆ. ಇಲ್ಲಿ ನೋಡ್ರಿ ಒಂದೊಂದು ಇದನ್ನ ಕೊಟ್ಟಿದ್ದಾರೆ, ಅದು ಇಷ್ಟೇ KB ಇರಬೇಕು, ಇಷ್ಟೇ ಫೈಲ್ ಸೈಜ್ ಇಷ್ಟೇ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಕಂಪಲ್ಸರಿ ಇದನ್ನ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಅಪ್ಲೋಡ್ ಆಗುದಿಲ್ಲ. ಅದಾದ ನಂತರ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಪ್ರಮಾಣ ಪತ್ರವನ್ನು ಬಯಸಿದರೆ ಉನ್ನತ ಮೆನುವಿನಲ್ಲಿ ಭಾಷಾ ಆಯ್ಕೆ ಮಾಡಿ. ಸೊ ನಮ್ಗೀಗ ಏನಂತಂದ್ರೆ ನಂಗೆ ಕನ್ನಡದಲ್ಲಿ ಸರ್ಟಿಫಿಕೇಟ್ ಬೇಕಾಗಿತ್ತಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ಇದೆ, ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಆಪ್ಷನ್ ಇದೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲಿಷ್ ಬೇಕಾದ್ರೆ ನೀವು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಾ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಇಂಗ್ಲಿಷ್ ನಲ್ಲಿ ಪೂರ್ತಿ ನಮ್ಗೆ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕುವುದೆಲ್ಲ ಪೂರ್ತಿ ಇಂಗ್ಲಿಷ್ ನಲ್ಲೇ ಬಂದ್ಬಿಡುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ನಾವು ಏನೋ ಕನ್ನಡದ ಅಕ್ಷರಗಳು ಬರ್ತವೆ. ಸೊ ಹಿಂಗಾಗಿ ನಮ್ಗೆ ಸರ್ಟಿಫಿಕೇಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ ಅನ್ನ ಕನ್ನಡ ಅಥವಾ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಹಾಕಬೇಕು. ಸೊ ಅದಾದ ನಂತರ ಅರ್ಜಿ ಸಲ್ಲಿಕೆಗೆ ಮುಂಚಿತವಾಗಿ ಮೇಲಿನ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ಆನ್ಲೈನ್ ಪಾವತಿಗಾಗಿ ಸಿದ್ಧವಾಗಿ. ಸೊ ಅವರು ಏನ್ ಹೇಳ್ತಾರಂತಂದ್ರೆ, ಯಾವುದೋ ಒಂದು ಸರ್ಟಿಫಿಕೇಟ್ ಅಲ್ಲಿಗೆ ಅಪ್ಲಿಕೇಶನ್ ನಾವೇನು ಹಾಕ್ತಿದ್ವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಡ್ರೆಸ್ ಪ್ರೂಫಿಗೂ, ಏಜ್ ಪ್ರೂಫ್ ಮತ್ತು ಇದು ಏನು ನಮ್ದು ಫೋಟೋ ಆಗ್ಲಿ ಏನೋ ಇವನ್ನೆಲ್ಲ ಫಸ್ಟ್ ನಾವು ಒಂದು ಫೈಲ್ ನಲ್ಲಿ ರೆಡಿ ಮಾಡಿ ಇಟ್ಕೊಬೇಕು. ಅವ್ರು ಎಷ್ಟು KB ಫೈಲ್ ಸೈಜ್ ಹೇಳ್ತಾರಲ್ಲ ಅಷ್ಟೇ ಸೈಜ್ ನಲ್ಲಿ ನಾವು ಇಟ್ಕೊಂಡು ನಾವು ಅಪ್ಲಿಕೇಶನ್ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಮಗೆ ತುಂಬಾ ಈಸಿ ಆಗುತ್ತೆ. ಸೊ ಅದಾದ ನಂತರ ಮತ್ತೆ ಏನಂತಂದ್ರೆ ಅರ್ಜಿದಾರರ ಫೋಟೋ ಮಾನ್ಯ PNG ಅಥವಾ JPEG ಫೈಲ್ ಆಗಿರ್ಬೇಕು. ಈಗ ಒಂದೊಂದು ಅಪ್ಲಿಕೇಶನ್ಗೆ ಫೋಟೋ ಕೇಳಿರ್ತಾರೆ, ಅಂದ್ರೆ ಇಮೇಜ್ ಬೇಕಾಗಿರುತ್ತೆ. ಅಂತಹ ಅಲ್ಲಿ ಇಮೇಜ್ ಫಾರ್ಮ್ಯಾಟ್ಗಳು ಯಾವ ಅಂತಂದ್ರೆ PNG ಆಗಿರ್ಬೋದು, JPG ಆಗಿರ್ಬೋದು, JPEG ಆಗಿರ್ಬೋದು. ಫಸ್ಟ್ ನೀವು ಅಲ್ಲಿ ಏನ್ ಸೂಚನೆ ಕೊಟ್ಟಿರ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಒಂದ್ಸಲ ಓದ್ಕೊಂಡು ಅದ ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಬಹಳ ಈಸಿಯಾಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಒಂದು ದಾಖಲೆ ಇದ್ದು ಇನ್ನೊಂದು ದಾಖಲೆ ಇರ್ಲಿಕ್ಕೆ ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಅದು ಅದ್ರ ಸಂಬಂಧ ಇದನ್ನ ಟೈಮ್ ವೇಸ್ಟ್ ಆಗುತ್ತೆ. ಆ ತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಂಡ್ ಆದ್ಮೇಲೆ ಈ ಅಪ್ಲಿಕೇಶನ್ ಅನ್ನ ಹಾಕಿ. ಇದಾದ ನಂತರ ಇಲ್ಲಿ ಮತ್ತೆ ಏನೇನು ಇದನ್ನಿದಾವತ್ತಂದ್ರೆ ಇಲ್ಲಿ ನೀವು ಒಂದ್ಸಲ ಏನ್ ಮಾಡಿರ್ತಾರೆ, ಈಗ ಇಲ್ಲಿ ನೋಡ್ರಿ ಬಾಕಿ ಉಳಿದಿರುವ ವ್ಯವಹಾರಗಳಂತೂ ಒಂದು ಇದರ ಟ್ಯಾಬ್ ಇದೆ. ಇಲ್ಲಿ ಈ ಸಹಿ ಬಾಕಿ ಉಳಿದಿರುವ ಕಾರ್ಯಗಳು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರ, ಅದಕ್ಕೆ ಈ ಸೈನ್ ಅಂತ ಇರುತ್ತೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಏನ್ ಮಾಡಬಹುದು, ಈ ಸೈನ್ ಮಾಡಬಹುದು. ಅಂದ್ರೆ ಏನೋ ಡಿಜಿಟಲ್ ಸಿಗ್ನೇಚರ್ ಅನ್ನ ಮಾಡಬಹುದು. ಅಲ್ಲಿ ನಮ್ಮ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ.
ಸೊ ಅಂತಾಗ ಇಲ್ಲಿ ಏನಾದರೂ ಅದು ಪೆಂಡಿಂಗ್ ಇತ್ತಂದ್ರೆ ನೆಟ್ವರ್ಕ್ ಸಮಸ್ಯೆಯಿಂದಾನೋ ಏನೋ ಒಂದು ಸಮಸ್ಯೆಯಿಂದ ಇಲ್ಲಿ ಇದು ಈ ಸೈನ್ ಮಾಡೋದು ಬಾಕಿ ಉಳಿದಿತ್ತಂದ್ರೆ ಅದನ್ನ ಇಲ್ಲಿ ನಾವು ಮಾಡ್ಕೋಬಹುದು. ಮತ್ತೆ ಪೇಮೆಂಟ್ ಒಂದೊಂದ್ಸಲ ಏನಾಗಿರುತ್ತೆ ನೆಟ್ವರ್ಕ್ ಸಮಸ್ಯೆಯಿಂದ ಫೇಲ್ ಆಗಿರುತ್ತೆ. ಸೊ ಫೇಲ್ ಆದಾಗ ನಾವ್ ಏನ್ ಮಾಡ್ಬೋದು, ಒಂದ್ಸಲ ಅಪ್ಲಿಕೇಶನ್ ಹಾಕಿ ಹೋಗಿ ಪೇಮೆಂಟ್ ಫೇಲ್ ಆಯ್ತಪ್ಪ ಅಂತೇಳಿ ಮತ್ತೆ ಹೊಳ್ಳಿ ಹಾಕ್ಬೇಕಂತ ಒಂದು ಇದನ್ನೇನಿಲ್ಲ. ನೀವು ಇಲ್ಲಿ ಬಂದು ಪೇಮೆಂಟ್ ಫೇಲ್ ಇದೇನಂತಾರೆ ಪಾವತಿ ಬಾಕಿ ಉಳಿದಿದೆ ಅಂತ ಏನಿದೆಯಲ್ಲ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಏನಂತಂದ್ರೆ ಇಲ್ಲಿ ಯಾವ್ಯಾವ ಪೇಮೆಂಟ್ಗಳು ಇನ್ನು ನಾವು ಪೇಮೆಂಟ್ ಮಾಡೋದು ಬಾಕಿ ಉಳಿದಿರುತ್ತಲ್ಲ ಅವೆಲ್ಲ ಇಲ್ಲಿ ತೋರಿಸುತ್ತೆ. ಮತ್ತೆ ಇಲ್ಲಿ ಏನಂತಂದ್ರೆ ಪೆಂಡಿಂಗ್ ಡಿಜಿಲಾಕರ್ ಐಡಿ ಜನರೇಷನ್ ಇದ್ರ ಬಗ್ಗೆ ಅಷ್ಟೊಂದು ನಮಗೆ ಮಾಹಿತಿ ಇಲ್ಲ. ಅದಾದ ನಂತರ ನೀವು ಎಲ್ಲ ಆದ್ಮೇಲೆ ಪ್ರಮಾಣ ಪತ್ರಗಳನ್ನ ನೀವು ಇಲ್ಲಿ ಪ್ರಿಂಟ್ ಮಾಡ್ಕೋಬಹುದು. ಅಂದ್ರೆ ಮುದ್ರಿಸಿ ಅಂದ್ರೆ ಪ್ರಿಂಟ್ ಅಂದ್ರೆ ಪ್ರಮಾಣ ಪತ್ರಗಳನ್ನ ಮುದ್ರಿಸಿ, ಮರು ಮುದ್ರಣ ಅಂದ್ರೆ ಒಂದ್ ಯಾವ್ದೋ ಒಂದು ಆಲ್ರೆಡಿ ಸರ್ಟಿಫಿಕೇಟ್ ಹಾಕಿ ನಾ ಸರ್ಟಿಫಿಕೇಟ್ ಪಡ್ಕೊಂಡಿರ್ತೀನಿ. ಆ ಸರ್ಟಿಫಿಕೇಟ್ ಅನ್ನ ಮತ್ತೆ ನಂಗೆ ವಾಪಸ್ ಅದೇ ಸರ್ಟಿಫಿಕೇಟ್ ಒರಿಜಿನಲ್ ಬೇಕಂತಂದ್ರೆ ನಾವು ಮತ್ತೆ ಅಪ್ಲಿಕೇಶನ್ ಹಾಕಿ ಅದನ್ನ ನಾವು ರೀಪ್ರಿಂಟ್ ಅನ್ನು ಕೂಡ ಮಾಡ್ಕೋಬಹುದು. ಅಂತ ಒಂದು ಅತ್ಯುತ್ತಮವಾದ ಸೇವೆಯನ್ನ ಈ ವೆಬ್ಸೈಟ್ ನಮಗೆ ಕೊಡ್ತಾ ಇದೆ. ಅದಾದ ನಂತರ ನಾವು ಅರ್ಜಿಯ ಸ್ಥಿತಿಯನ್ನ ಪಡೆಯರೆ. ಸೊ ಮೇನ್ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನ್ ಹಾಕಿದ ನಂತರ ಅದು ನಾವು ಅಪ್ಲಿಕೇಶನ್ ಹಾಕಿದ್ದು ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಇದು ನಮಗೆ ಪ್ರತಿಯೊಂದು ಸ್ಟೇಜ್, ಈಗ ನಾನು ಏನಂತಂದ್ರೆ ಆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಹಾಕಿದ್ನೆ ಅಂತಂದ್ರೆ ಫಸ್ಟ್ ಅದು ಯಾರಿಗೆ ಹೋಗುತ್ತೆ, ನಮ್ಮ ಸಂಬಂಧಪಟ್ಟಂತಹ ನಮ್ಮ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಅವರಿಗೆ ಹೋಗುತ್ತೆ. ಅವ್ರಿಗೆ ಹೋಗಿದ್ದು ಕೂಡ ನಂಗೆ ಇಲ್ಲಿ ಮೆಸೇಜ್ ಬರುತ್ತೆ. ನಾನು ಖುದ್ದಾಗಿ ನಾ ಏನ್ ಮಾಡಿದೀನಿ ಅಂತಂದ್ರೆ ನನ್ನ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ನಾನೇ ಆನ್ಲೈನ್ ಹಾಕಿ ನೋಡಿದಾಗ ಅದು ಪ್ರತಿಯೊಂದು ಸ್ಟೇಜ್, ಈಗ ವಿಲೇಜ್ ಅಕೌಂಟೆಂಟ್ ಅವರಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅದು ಫಾರ್ವರ್ಡ್ ಆದ್ರೆ ಅದು ಕೂಡ ನಮಗೆ ಮೆಸೇಜ್ ಬರುತ್ತೆ, ಇಂಥ ಒಂದು ಅಪ್ಲಿಕೇಶನ್ ನಂಬರು ಇದು ಇವರಿಂದ ಇವರಿಗೆ ರವಾನೆಯಾಗಿದೆ ಅಂತ ಹೇಳಿ ನಮಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಅಂತಹ ಒಂದು ಅತ್ಯುತ್ತಮವಾದಂತಹ ಏನೋ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿ ಯಾವುದೇ ಒಂದು ಸಂದೇಹವನ್ನು ಇದರ ಬಗ್ಗೆ ಇಟ್ಕೊಳ್ಳುವಂತ ಇದನ್ನ ಸ್ಥಿತಿನೇ ಇಲ್ಲ. ಸೊ ಅಷ್ಟು ಕ್ಲಿಯರ್ಲಿ ಇದೊಂದು ವೆಬ್ಸೈಟ್ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೊ ಇಂತಹ ಒಂದು ವೆಬ್ಸೈಟ್ ಅನ್ನು ನಿರ್ಮಾಣ ಮಾಡಿದಂತಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ಇಂಥ ಒಂದು ಸರ್ಟಿಫಿಕೇಟ್ಗಳ ಸಂಬಂಧ ನಾವು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಿದ್ವಿ ಈ ಹಿಂದೆ. ಈಗ ನಾವು ಬರೀ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಬಹಳ ಈಸಿಯಾಗಿ ನಾವು ಸರ್ಟಿಫಿಕೇಟ್ಗಳನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋದಿಂದ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನನ್ನ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ.